ಸೊ ಪ್ರೈವೇಟ್ ಶಾಲೆ ಅಂದಾಗ ಏನು ಪ್ರಾಕ್ಟೀಸಸ್ ಆಗಿರ್ಬೋದು, ಅನುದಾನಿತ ಶಾಲೆಯಲ್ಲಿ ಯಾಕೆ ಅವ್ರು ಮಾಡಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ನಮ್ಮ ಕೊರತೆ ಆಗಿರೋದು, ಅದನ್ನು ತಿಳ್ಕೊಂಡು ನಮಗೆ ರಿಪೋರ್ಟ್, ಅದಕ್ಕೆ ಅದನ್ನು ನಾವು ಕೊಟ್ಟಿದ್ದೀವಿ. ವಿ ವಾಂಟ್ ಟು ಟೇಕ್ ಯಾರು 100% ಮಾಡಿದ್ದಾರೆ ಅದನ್ನೇ ಉದಾಹರಣೆ ತಗೊಳ್ತೀವಿ. ಅದಕ್ಕೆ ನಾನು 4th ಪೇಜ್ನ ನಾನು ಭಾಳ ಇಂಪಾರ್ಟೆಂಟಾಗಿ ಯಾಕೆ ತಗೋತಾ ಇದ್ದೀನಿ ಅಂದರೆ, ಒಂದು ಪರ್ಫಾರ್ಮೆನ್ಸ್ ಗ್ಯಾಪ್ ಇದೆ ಅಲ್ಲಿ, ಚೆನ್ನಾಗಿದೆ, ಅವ್ರನ್ನ ನೀವು ಉದಾಹರಣೆ ಹಾಕಿ ತೊಗೊಂಡು ಹೋಗಿ ಅಂತ ಹೇಳಿ ಮಾಡಬೇಕಂತ. ಆಮೇಲೆ 0% ಇವಾಗಲ್ಲ, ವರ್ಷ ಯಾವಾಗಲೂ ಬರುತ್ತೆ, ಬಟ್ ಅದು ಜಾಸ್ತಿ ಆಗಬಾರ್ದು. ಈ ಸತಿ ಏನಾದ್ರು ಹೆಚ್ಚು ಕಮ್ಮಿ ಜಾಸ್ತಿ ಆಗಿದೆ, ರೀಸನ್ ಮತ್ತೆ ನಾನು ಚರ್ಚೆ ಮಾಡಲ್ಲ. ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡಬೇಕು, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲೂ ಕೂಡ 0ಇಂದ ಅಟ್ಲೀಸ್ಟ್ ದೇ ಹ್ಯಾವ್ ಟು ಸ್ಟಾರ್ಟ್ 1 ಅಟ್ಲೀಸ್ಟ್. ಅದನ್ನು ಈಗ ವಿ ಹ್ಯಾವ್ ಗಿವನ್ ದೆಮ್ ಟಾಸ್ಕ್. 0 ಅವ್ರನ್ನ ಹೋಗಿ ಕರ್ಸ್ಕೊಂಡು ನೀವೇ ಹೋಗಿ, ಡೈರೆಕ್ಟರ್ಸ್ ಹೋಗಿ, ಅಲ್ಲಿ ಜಾಯಿಂಟ್ ಡೈರೆಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಏರಿಯಾ ಡೈರೆಕ್ಟರ್ಸ್ ಇದ್ದಾರೆ, ಗೋ ಆ್ಯಂಡ್ ಸಿಟ್ ದೇರ್, ಸ್ಕೂಲಲ್ಲಿ ಕಾಲೇಜಸ್ಸಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ್ದೀವಿ. ಕೆಲವು ಸತಿ ಮಾಡ್ತಾರೆ, ಕೆಲವು ಸತಿ ಮಕ್ಕಳಿಗೆ ಅಷ್ಟೇ ಇನ್ಪುಟ್ ಇದ್ದರೆ ನೀವು ಎಷ್ಟೇ ಅವ್ರಿಗೆ ಏನೇ ಮಾಡಿದ್ರೇನು ಪಾಪ ಮುಂದೆ ಬರಲ್ಲ. ಅಂದರೆ ಸೊ ಡಿಪಾರ್ಟ್ಮೆಂಟಲ್ಲಿ ಆರ್ ಕೋಚಿಂಗ್ ಸಿಸ್ಟಮ್ನಲ್ಲೇ ಫಸ್ಟ್ ಡೇಯಿಂದ, ಅಂದರೆ ಜೂನ್ 1 ಅವ್ರು ಜುಲೈ ಸ್ಟಾರ್ಟ್ ಆಗುತ್ತೆ, ಅವಾಗಿಂದನೇ ಅವರಿಗೆ ಪುಷ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಹೌದು, ನಾನು ಫಸ್ಟ್ ಅದಕ್ಕೆ ನಾನು ಹೇಳಿದ್ದೆ ನಿಮಗೆ, ಸರ್ಕಾರಿ ಕಾಲೇಜಸ್ಸಲ್ಲೂ ಕೂಡ. ಆಮೇಲೆ ಸರ್ಕಾರಿ ಕಾಲೇಜ್ ಅಲ್ಲಲ್ಲ ಫ್ಯಾಕಲ್ಟಿಯಲ್ಲಿ ಅಲ್ಲ ನ್ಯೂನತೆ. ಆಮೇಲೆ ಇನ್ನೊಂದಮ್ಮ, ಈಗ ಯಾವುದೇ ದೊಡ್ಡ ಶಾಲೆಗಳಿಗೆ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನನ್ನ ಡ್ಯೂಟಿ ಏನು, ಎಜುಕೇಷನ್, ಫ್ರೀ ಎಜುಕೇಷನ್ ಕೊಡಬೇಕು ಅಂತ ನಮ್ಮದು ಡ್ಯೂಟಿ ಇದೆ, ನಾವು ಮಾಡ್ತೀವಿ. ಯಾರು ಬರ್ತಾರೆ ಕಾಲೇಜಿಗೆ, ಎಲ್ಲಿಂದ ಅವ್ರನ್ನ ಎಲ್ಲಿಗೆ ತರಬೇಕು, ಅವ್ರ ಮನೆ ಕೆಲಸ ಮಾಡಿ, ಇದೆಲ್ಲ ಇರುತ್ತೆ. ನಾನು ಐ ಕ್ಯಾನ್ ಗೋ ಇನ್ ಫಾರ್ ಮೋರ್ ಡೀಟೇಲ್ಸ್ ಇನ್ನೊಂದು 1-to-1 ಬೇಕಾದ್ರೆ ಡಿಸ್ಕಷನ್ಸಿಗೆ ಹೋದಾಗ. ಯಾವ ಸೆಕ್ಟರ್ ಇರ್ತಾರೆ, ಮನೆಯಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕೆಲಸನೂ ಮಾಡ್ತಾರೆ, ವಾರದಲ್ಲಿ 3 ದಿವಸ ಹೋಗಿ 3 ದಿವಸ ಕೂಲಿ ಕೆಲಸ ಮಾಡಿ, ಇದೆಲ್ಲ ಇದ್ದಾವೆ. ನಾನು ಅದನ್ನ ಹೇಳಬಾರ್ದು, ನಾನು ಅದನ್ನ ಇಲ್ಲಿ ಮಾಡೋಕ್ಕೆ ಹೋಗಲ್ಲ. ಲೆಟ್ ಅಸ್ ಹ್ಯಾವ್ ಎ ಟಾಕ್. ಸೊ ಸರ್ಕಾರಿ ಶಾಲೆಗೆ ಬರೋರು ಈಗ ನಂದು ಅನುದಾನಿತ ಶಾಲೆ ಇದೆ, ನಾವೆಲ್ಲ ಹಳ್ಳಿ ಕಡೆಯಲ್ಲಿ, ಅಲ್ಲೂ ಪರ್ಸೆಂಟೇಜ್ ತುಂಬ ವೇರಿಯೇಷನ್. ಅದೇ ನನ್ನ ಊರಲ್ಲೇ ಸ್ವರ್ಗದಲ್ಲೇ ಪ್ರೈವೇಟ್ ಶಾಲೆ ಇದೆ, ಅವ್ರು ತೊಗೊಳ್ಳೋದೇ ಎಲ್ಲ 80% 85% ಮೇಲೆ. ಸೊ ಅವ್ರಿಗೆ ಈಸಿ ಆಗುತ್ತೆ ನನಗೆ ಪಾಠ ಹೇಳ್ಕೊಡೋದಕ್ಕೆ. ಇಲ್ಲಿ ಬೆಸ್ಟ್ ಟೀಚರ್ಸ್ ಕಾಲೇಜಲ್ಲಿ ಇದ್ದರೂ ಕೂಡ ತಳಗಡೆಯಿಂದ ಬರ್ತಕ್ಕಂಥ ಮಕ್ಕಳು, ಅದಕ್ಕೆ ನಾನು ಹೇಳಿದ್ನಲ್ಲ, ಬೇಸು ನಮ್ದು ಹೆಂಗಿದೆ ಅಂದರೆ, ಪ್ರೈಮರಿಯಲ್ಲಿ ಇಂಪ್ರೂವ್ ಮಾಡಬೇಕು, ದೆನ್ ಸೆಂಡ್ ದೆಮ್ ಟು ಮಿಡಲ್ ಸ್ಕೂಲ್, ದೆನ್ ಹೈಸ್ಕೂಲ್, ದೆನ್ ಟು PUC ಆ್ಯಂಡ್ ದೆನ್ ಇದು. ಸೊ ನಾವು ಕರೆಕ್ಷನ್ ಎಲ್ಲ ಕಡೆಯೂ ಮಾಡಬೇಕು, ಬೇಸಲ್ಲೇ ಸ್ವಲ್ಪ ಕಲಿಕೆ ಇಲ್ಲ. ಅದಕ್ಕೆ ನಾವು ದಯವಿಟ್ಟು ನನ್ನ ಬಜೆಟಲ್ಲಿ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದು, ಸರ್ ಒಂದು ಕಡೆಗೆ ನೀವು ಸ್ಟ್ರಿಕ್ಟು ಅಂತ ಹೇಳ್ತೀರಾ, ನಾವು ಸ್ಟ್ರಿಕ್ಟ್ ಮಾಡಬೇಕಂತ ಇದ್ದೀವಿ, ನಮಗೆ ಕಲಿಕೆಗೆ ಹೆಲ್ಪ್ ಮಾಡಿ ಅಂದಾಗ ಈ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ. ಈ ಸತಿ ಓದು ಕರ್ನಾಟಕ, ಗಣಿತ ಗಣಕ, ಅದನ್ನ ಸ್ಯಾಂಪಲಿಂದ ವಿ ಆರ್ ಗೋಯಿಂಗ್ ಸ್ಟೇಟ್ ವೈಸ್. ಕೆಲವು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ, ಸಕ್ಸಸ್ ಬಂದಿದೆ. ನಿನ್ನೆ ಒಂದು ಮಗು ನನಗೆ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತು, ಫೋನ್ ಕರೆಯಲ್ಲಿ ಗಣಿತ ಗಣಕ ಯಾವ ರೀತಿ ಇಂಪ್ರೂವ್ ಮಾಡ್ತಾರೆ, ಫ್ರೀ ಕರೆಂಟಿಂದ ಹೆಂಗೆ ಇಂಪ್ರೂವ್ ಆಗ್ತದೆ. ನಾನು ಎವ್ರಿ ಪಬ್ಲಿಕ್ ಸ್ಪೀಚ್ ಆರ್ ಸ್ಕೂಲ್ ಐ ವಿಸಿಟ್. ನಿನ್ನೆ ಒಂದು ಶ್ರಮದಾನ ಮಾಡಿದೆ, ಒಂದು ಕಾಂಪೌಂಡಿಗೆ ದುಡ್ಡು ಕೊಡಲ್ಲ, ಬಜೆಟಲ್ಲಿ ಇಲ್ಲ, ಅದನ್ನ NREGಯಲ್ಲಿ ಮಾಡಬೇಕು. ಅದು NREGಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಾನೇ ಹೋಗಿ ಕೂಲಿ ಕೆಲಸ ಮಾಡಿ, ಡಿ ಸುಧಾಕರ್ ಅವರು ಕೂಡ ಸುಮ್ಮನೆ ಇದು ಮಾಡಿ ಕಾಂಪೌಂಡ್ ಮುಗಿಸ್ಬಿಟ್ಟೆ ಅಂತ ಹೇಳಲ್ಲ, ಈಗ ನಾವೇ ಉದಾಹರಣೆ ಹೇಳ್ಬೇಕು, ನಾನೇ ಶ್ರಮದಾನ ಮಾಡಿ ಒಂದು ಕಾಂಪೌಂಡ್ ಕಟ್ತೀವಿ. ಇನ್ನು ಬೇರೆ ಕಡೆಗೆ ಈಗಾಗಲೇ ಫೋನ್ ಮಾಡಿ, ಸರ್ ನಮ್ಮ ತಾಲೂಕಿಗೂ ಬನ್ನಿ ಅಂತ ಕೆಲವರು MLA ಶಾಸಕರು ಮತ್ತು ಮಿನಿಸ್ಟರ್ಸು ಕೂಡ ಹೇಳಿದ್ರು, ವಿರೋಧ ಪಕ್ಷದ ಶಾಸಕರು. ನಾನೇ ಬರ್ತೀನಿ ಅಂದಾಗ ಈಗ ನನ್ನ ಸ್ಕೂಲ್ ಪ್ರಾಪರ್ಟಿ ನಾನೇ ಇಂಪ್ರೂವ್ ಮಾಡಬೇಕು ತಾನೆ. ಏನು ಹೋಗಿ ಒಂದು ದಿವಸ ಕೆಲಸ ಮಾಡಿ ನಾನು ಉದಾಹರಣೆ ಆಗೋದಾದರೆ ಅದು ಒಳ್ಳೆ ಸಂದೇಶ ಹೋಗುತ್ತೆ ಅಂತೇಳಿ ಭಾವಿಸ್ತೀನಿ. ಆಮೇಲೆ ನನಗೆ ಆ ಥರ ಆ್ಯಕ್ಟಿವಿಟಿ ಇಷ್ಟ.